ಈ ಪದುಮಲಾದೇವಿ ಅವಧಿಯಲ್ಲಿ ಏನಾಗುತ್ತೆ ಅಂದ್ರೆ ಸಾಂಬಾರು ಪದಾರ್ಥಕ್ಕೆ ಹೆಚ್ಚಿನ ಬೆಲೆ ಬರೋದಕ್ಕೆ ಆರಂಭ ಆಗತ್ತೆ. ಈ ಏನು ವ್ಯಾಪಾರ ವ್ಯವಹಾರದ ಪಟ್ಟುಗಳನ್ನ ರಾಣಿ ಚೆನ್ನಭೈರಾದೇವಿ ನೀನು ಎಲ್ಲಿಂದ ಕಲಿತೆ ಕೇಳಿದ್ರೆ ನನ್ನ ಅಜ್ಜಿ ಪದುಮಲಾದೇವಿಯಿಂದ ನಾನು ಕಲಿತಿರೋದು ಅನ್ನುವಂಥದ್ದನ್ನು ಹೇಳ್ತಾರೆ. ಕಾಳುಮೆಣಸಿರ್ಬೋದು, ದಾಲ್ಚಿನ್ನಿ ಇರಬಹುದು, ಅಥವಾ ಸಾಂಬಾರು ಏಲಕ್ಕಿ ಇರಬಹುದು, ಆನಂತರ ಪತ್ರೆ ಇರ್ಬೋದು. ಇವೆಲ್ಲವೂ ವಿದೇಶಿ ವ್ಯಾಪಾರಗಳು 8 ದೇಶಗಳಲ್ಲಿ ಆವಾಗ ಗುರುತಿಸ್ಬೋದಿತ್ತು ನಾವು. ಮಹಾಮಂಡಲೇಶ್ವರಿ ಪದುಮಲಾದೇವಿ ಅಮ್ಮನವರು ಹೈವೆ, ತುಳುವ, ಕೊಂಕಣ ಮತ್ತು ತುಳುನಾಡಿನ ರಾಣಿ ಅಂತ ಹೇಳಿ ಮೆನ್ಷನ್ ಆಗಿದೆ. ಆದರೆ ಇಷ್ಟು ಚಿಕ್ಕ ಸಂಸ್ಥಾನದಲ್ಲಿ 37 ಬಂದರುಗಳು ಅಂತಂದ್ರೆ ವಿಶೇಷ. ಅದು ಮತ್ತು ವ್ಯವಸ್ಥಿತ ಬಂದರು. ಅಲ್ಲಿ ಈಗ ಉದಾಹರಣೆಗೆ ನಾವು ಭಟ್ಕಳ ಮತ್ತು ಹೊನ್ನಾವರವನ್ನು ರೇವು ಪಟ್ಟಣಗಳು ಅಂತ ಕರಿತೀವಿ. ಆ ಸೋಂದಾನಾಯಕನ ಆದಾಯ ಬರೀ ಕಾಳು ಮೆಣಸಿನಿಂದ 30,000 ಪಗೋಡ, ಅಂದರೆ $1,00,000 ಅಂತ ಹೇಳಿ ಅಂದ್ಕೊಳ್ಳೋಣ ನಾವು. ಅಳಿಯ ಕಟ್ಟಿನಲ್ಲಿ ಸಹಜವಾಗಿ ಅಳಿಯನಿಗಿಂತ ಆ ಅಳಿಯನ ಹೆಂಡತಿ ಅಂದರೆ ಮಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ. ಆವಾಗ ಇಲ್ಲಿರ್ತಕ್ಕಂತಹ ಇಂದಗರಸ ಅಷ್ಟೊಂದು ಪ್ರಮಾಣದಲ್ಲಿ ಆಳ್ವಿಕೆಯಲ್ಲಿ ತೊಡಗಿಸಿಕೊಳ್ಳಿಲ್ಲ ಅನ್ಸತ್ತೆ. ಮೊಟ್ಟ ಮೊದಲನೆಯ ಬಾರಿಗೆ ಗೇರುಸೊಪ್ಪು ಮತ್ತು ಹಾಡುವಳ್ಳಿಯ ರಾಣಿ ಅನ್ನುವಂಥ ಕರೆಸಿಕೊಂಡಿರ್ತಕ್ಕಂತಹ ಮೊದಲ ವ್ಯಕ್ತಿ. ಮತ್ತು ಅಷ್ಟೇ ಅಲ್ಲ, ಮಹಾಮಂಡಲೇಶ್ವರಿ ಅಂತ ಕರೆಸಿಕೊಂಡಿರ್ತಕ್ಕಂತಹ ಮೊದಲ ರಾಣಿ. ಯಾರ ಹತ್ರ ಕರೆಸ್ಕೊಂಡ್ರು? ವಿಜಯನಗರದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ರಾಯ ಕೃಷ್ಣದೇವರಾಯನ ಬಾಯಲ್ಲಿ ಕರೆಸ್ಕೊಂಡ್ರು. ಮಹಾಮಂಡಲೇಶ್ವರಿ ಸ್ವಾಮೀಜಿಯವನ ಪಟ್ಟದ ಉಂಗುರವನ್ನು ತೊಡಿಸುವ ಅಧಿಕಾರ ಆ ಒಟ್ಟಕ್ಕಿ ಮನೆತನಕ್ಕಿದೆ. ಇವಾಗಲೂ ನೋಡಬಹುದು, ಇವಾಗಲೂ ನಾವು ನೋಡಬಹುದು. ಪದುಮಲಾದೇವಿ ಆಡಳಿತ ಹೇಗಿತ್ತು, ಯಾವ ರೀತಿ ಆಳ್ವಿಕೆ ಮಾಡ್ತಾ ಇದ್ರು? ಅಷ್ಟು ವರ್ಷ ರಾಜರೇ ಆಳ್ವಿಕೆ ಮಾಡ್ಕೊ ಬಂದಿದ್ದು. ಹಾಡುವಳ್ಳಿ ಸಂಸ್ಥಾನವನ್ನು ಸಮಗ್ರವಾಗಿ ಕೈಗೆತ್ಕೊಂಡಾಗ ಹೇಗಿರುತ್ತೆ ರಾಣಿ ಆಡಳಿತ? ಯಾವ ರೀತಿ ವಹಿವಾಟುಗಳನ್ನ ಮಾಡಿದ್ರು? ಏನೆಲ್ಲ ಸಾಂಸ್ಕೃತಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಯಾವ ರೀತಿ ಎಲ್ಲ ಮಾರ್ಪಾಡಾಗಿ ಮಾಡಿದ್ರು? ನೋಡಿ, ಇಲ್ಲಿ ಪದುಮಲಾದೇವಿಯ ಅವಧಿ ನಾವು ತುಂಬ ಗುರುತಿಸಬೇಕು. ಯಾಕೆ ಅಂತಂದರೆ ಮೊಟ್ಟ ಮೊದಲನೆಯ ಬಾರಿಗೆ ಗೇರುಸೊಪ್ಪು ಮತ್ತು ಹಾಡುವಳ್ಳಿಯ ರಾಣಿ ಅನ್ನುವಂಥ ಕರೆಸಿಕೊಂಡಿರ್ತಕ್ಕಂತಹ ಮೊದಲ ವ್ಯಕ್ತಿ. ಮತ್ತು ಅಷ್ಟೇ ಅಲ್ಲ, ಮಹಾಮಂಡಲೇಶ್ವರಿ ಅಂತ ಕರೆಸಿಕೊಂಡಿರ್ತಕ್ಕಂತಹ ಮೊದಲ ರಾಣಿ. ಯಾರ ಹತ್ರ ಕರೆಸ್ಕೊಂಡ್ರು? ವಿಜಯನಗರದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ರಾಯ ಕೃಷ್ಣದೇವರಾಯನ ಬಾಯಲ್ಲಿ ಕರೆಸ್ಕೊಂಡ್ರು. ಮಹಾಮಂಡಲೇಶ್ವರಿ ರಾಣಿ ಪದುಮಲಾದೇವಿ ಅಮ್ಮನವರು ಅಂತ ಹೇಳಿ ಗೌರವ ಸೂಚಕವಾಗಿ ಅವರು ಶಾಸನವನ್ನು ಬರೆಸ್ತಾರೆ. ಅದು ಭಟ್ಕಳದಲ್ಲಿದೆ. ಮತ್ತು ಅಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂತಂದರೆ, ಪದುಮಲಾದೇವಿ ಅವಧಿಯಲ್ಲಿ ವ್ಯಾಪಾರ ವೃದ್ಧಿ ಆಗ್ತಾ ಹೋಗುತ್ತೆ. ಹೌದು, ನಾವು ಈಗ ಮೊದಲನೇದಾಗಿ ಹೊನ್ನ ಮಹಾರಾಜ ಆಹಾರದ ಬೆಳೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟ. ಆತನ ಅವಧಿಯಲ್ಲಿ ತುಂಬ ಗದ್ದೆ ಬಯಲುಗಳನ್ನು ಮಾಡ್ದ. ಆಮೇಲೆ ಅಕ್ಕಿಗಳನ್ನು ಪ್ರೊಡಕ್ಟ್ ಮಾಡ್ದ ದೊಡ್ಡ ಪ್ರಮಾಣದಲ್ಲಿ. ತೊಳಲಿ ಕಲ್ಲುಗಳನ್ನು ಬಳಸಿ ಅಕ್ಕಿಯನ್ನು ಹೊರದೇಶಕ್ಕೆ ರಫ್ತು ಮಾಡೋದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮೊದಲನೆಯ ಬಾರಿಗೆ ಮಾಡ್ದ. ಆದರೆ ಆತನ ಅವಧಿಯಲ್ಲಿ ಅಷ್ಟೊಂದು ಮುಂದುವರಿಯಲಿಲ್ಲಾಗಿತ್ತು, ಒಂದು ದೊಡ್ಡ ಪ್ರಮಾಣದಲ್ಲಿ ನಡೀಲಿಲ್ಲಾಗಿತ್ತು. ಅದೇ ರೀತಿ ಪದುಮಲಾದೇವಿ ಅವಧಿಯಲ್ಲಿ ಏನಾಗುತ್ತೆ ಅಂದರೆ ಸಾಂಬಾರು ಪದಾರ್ಥಕ್ಕೆ ಹೆಚ್ಚಿನ ಬೆಲೆ ಬರೋದಕ್ಕೆ ಆರಂಭ ಆಗತ್ತೆ. ಈ ಏನು ವ್ಯಾಪಾರ ವ್ಯವಹಾರದ ಪಟ್ಟುಗಳನ್ನು ರಾಣಿ ಚೆನ್ನಭೈರಾದೇವಿ ನೀನು ಎಲ್ಲಿಂದ ಕಲಿತೆ ಕೇಳಿದ್ರೆ ನನ್ನ ಅಜ್ಜಿ ಪದುಮಲಾದೇವಿಯಿಂದ ನಾನು ಕಲಿತಿರೋದು ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಪದುಮಲಾದೇವಿ ಅವಧಿಯಲ್ಲಿ ಮೊದಲನೆಯ ಬಾರಿಗೆ ವಿದೇಶಿ ವ್ಯಾಪಾರ ಒಂದು ದೊಡ್ಡ ಹಂತಕ್ಕೆ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ದಾಪುಗಾಲನ್ನು ಇಡತ್ತೆ. ಮುಂಚೆನೇ ಇತ್ತು. ನಾವು ಕಾಳುಮೆಣಸಿನ ವ್ಯಾಪಾರ, ವಿದೇಶಿ ವ್ಯಾಪಾರವು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ನೋಡಬಹುದು ನಾವು. ಹಾಗಾಗಿ ಆದರೆ ಯಾವತ್ತೂ ನಾವು ಅದಕ್ಕೆ ಯಾವಾಗ ಬೆಲೆ ಕೊಡ್ತೀವಿ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ನಾವು ಊಹೆ ಮಾಡಿರೋದ ಅಥವಾ ಅದರ ಪೀಕ್ ಲೆವೆಲಲ್ಲಿ ನಾವು ಅದನ್ನು ಗುರುತಿಸ್ತೇವೆ. ಆ ಪೀಕ್ ಲೆವೆಲ್ ಎಲ್ಲ ಯಾವಾಗಾಯಿತು ಅಂತಂದ್ರೆ ರಾಣಿ ಚೆನ್ನಭೈರಾದೇವಿ ಕಾಲದಲ್ಲಿ. ನಾವು ಹೇಳಿರೋದಲ್ಲ, ಅದು ಪೋರ್ಚುಗೀಸರ ದಾಖಲೆಗಳಲ್ಲೇ ಬೇಕಾದಷ್ಟಿದೆ ಅದು. ಹಾಗಾಗಿ ಇವರ ಅವಧಿಯಲ್ಲಿ, ಪದುಮಲಾದೇವಿ ಅವಧಿಯಲ್ಲಿ ಕಾಳುಮೆಣಸಿರ್ಬೋದು, ದಾಲ್ಚಿನ್ನಿ ಇರಬಹುದು, ಅಥವಾ ಸಾಂಬಾರು ಏಲಕ್ಕಿ ಇರಬಹುದು, ಆನಂತರ ಪತ್ರೆ ಇರಬಹುದು. ಇವೆಲ್ಲವೂ ವಿದೇಶಿ ವ್ಯಾಪಾರಗಳು 8 ದೇಶಗಳಲ್ಲಿ ಆವಾಗ ಗುರುತಿಸ್ಬೋದಿತ್ತು ನಾವು. 8 ದೇಶಗಳೊಂದಿಗೆ ವಹಿವಾಟುಗಳನ್ನು ನಡೆಸ್ತಾ ಇದ್ರು. ಇನ್ನು ಹೇಗಿದ್ರು ಸರ್ ರಾಣಿ? ಆಶ್ಚರ್ಯ ಆಗುತ್ತೆ ನನಗೆ. ಆಮೇಲೆ ಅವಳು ಒಂದು ಕೋಟೆಯನ್ನು ಕಟ್ಟಿಸ್ತಾರೆ ಅಂತಂದು ಹೇಳ್ತಾರೆ. ಅದಕ್ಕೆ ಶಾಸನಾತ್ಮಕ ಆಧಾರ ಇಲ್ಲ. ಅದು ಈಗೇನು ನಾವು ಗಂಗಾನಾಡು ಕೋಟೆ ಅಂತ ಕರಿತೇವಲ್ವಾ, ಆ ಕೋಟೆಯನ್ನ ಈ ಪದುಮಲಾದೇವಿ ಅವಧಿಯಲ್ಲಿ ಕಟ್ಟಲ್ಪಟ್ಟಿರುತ್ತೆ. ಪದುಮಲಾದೇವಿ ಅವಧಿಯಲ್ಲಿ ಸಾಮ್ರಾಜ್ಯ ಎಲ್ಲಿವರೆಗೂ ವಿಸ್ತರಣೆ ಆಗಿತ್ತು? ಅಲ್ಲಿ ನಾವು ಪದುಮಲಾದೇವಿಯ ಸಾಮ್ರಾಜ್ಯವನ್ನು ನಾವು ಶಾಸನಾತ್ಮಕವಾಗಿ ತಿಳಿಬೇಕು ಅಂತಂದರೆ ಅದರಲ್ಲಿ ಶಾಸನದಲ್ಲಿದೆ, ಮಹಾಮಂಡಲೇಶ್ವರಿ ಪದುಮಲಾದೇವಿ ಅಮ್ಮನವರು ಹೈವೆ, ತುಳುವ, ಕೊಂಕಣ ಮತ್ತು ತುಳುನಾಡಿನ ರಾಣಿ ಅಂತ ಹೇಳಿ ಮೆನ್ಷನ್ ಆಗಿದೆ. ಇಲ್ಲಿ ನಾವು ಒಂದು ಗಮನಿಸಬೇಕು, ತುಳುನಾಡು ಅಂತ ಬಂದರೆ ಈಗ ಕುಂದಾಪುರದ ತ್ರಾಸಿ ಇದೆಯಲ್ವಾ, ಅಲ್ಲಿಯವರೆಗೂ ನಮ್ಮ ಗೇರುಸೊಪ್ಪೆ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು. ಅದು ತುಳುನಾಡಿಗೆ ಸೇರಿರೋದ್ರಿಂದ ಬಹುಶಃ ತುಳುನಾಡಿನ ರಾಣಿ ಅಂತ ಅಂದಿರಬಹುದು.
ಆಮೇಲೆ ನಾವು ಅದರ ಹಿಂದಿನ ಉದಾಹರಣೆಯನ್ನು ತೆಗೆದುಕೊಂಡ್ರೆ 1398ರಲ್ಲಿ ಅಲ್ಲಿ ಚೌಟರನ್ನು ಸೋಲಿಸ್ತಾರೆ ಇವರು ಗೇರುಸೊಪ್ಪ ಅರಸರು. ಆ ಆಧಾರದ ಮೇಲೂ ಮುಂದುವರಿಸ್ಕೊಂಡು ಹೇಳಿರಬಹುದು. ಹಾಗಾಗಿ ತುಳುನಾಡಿನ ರಾಣಿ ಅಂತಲೂ ಸಹ ಕರೀತಾರೆ. ಓಕೆ, ಅದಾದ ನಂತರ ಹೇಗೆ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಿದ್ದು? ಇವಾಗ ನೀವು ಹೇಳಿದ್ರಿ 8 ವಿದೇಶಗಳ ಜೊತೆ ವ್ಯಾಪಾರ ವಹಿವಾಟು ಇಟ್ಕೊಂಡಿದ್ರು ಅಂತ, ಅದಕ್ಕೆ ಯಾವ ರೀತಿ ಕನೆಕ್ಟಿವಿಟಿ ಇತ್ತು ಸರ್? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಎಲ್ಲ ಸಮುದ್ರ ವ್ಯಾಪಾರನೇ ಈ ಗೇರುಸೊಪ್ಪ ಮತ್ತು ಹಾಡುವಳ್ಳಿಯ ಸಂಸ್ಥಾನದ ಜೀವಾಳ. ಬಂದರೆ ಅದಕ್ಕೆ ಹೃದಯ ಭಾಗ. ಆವಾಗ 37 ಬಂದರುಗಳನ್ನು ಪಿಟ್ರೋ ಡೆಲ್ಲಾ ಗುರುತಿಸ್ತಾನೆ. 37 ಬಂದರುಗಳು. ಈಗ ವಿಜಯನಗರದ ಕಾಲದ ಇದರಲ್ಲಿ ವಿದೇಶಿ ಬರಹಗಾರರು 300 ಬಂದರುಗಳನ್ನು ಗುರುತಿಸ್ತಾರೆ, ಅಂದರೆ ಎರಡೂ ದಿಕ್ಕಿನಿಂದ. ಆದರೆ ಇಷ್ಟು ಚಿಕ್ಕ ಸಂಸ್ಥಾನದಲ್ಲಿ 37 ಬಂದರುಗಳು ಅಂತಂದರೆ ವಿಶೇಷ. ಅದು ಮತ್ತು ವ್ಯವಸ್ಥಿತ ಬಂದರು. ಅಲ್ಲಿ ಈಗ ಉದಾಹರಣೆಗೆ ನಾವು ಭಟ್ಕಳ ಮತ್ತು ಹೊನ್ನಾವರವನ್ನು ರೇವು ಪಟ್ಟಣಗಳು ಅಂತ ಕರಿತೀವಿ. ಅಂದರೆ ವ್ಯಾಪಾರ ಆಗ್ತಾ ಇತ್ತು, ವಹಿವಾಟುಗಳು ನಡೀತಾ ಇದ್ವು. ಇದನ್ನು ನೇರವಾಗಿ ನಾವು ವಿದೇಶಿಗೆ ರಫ್ತು ಮಾಡ್ತಾ ಇದ್ವಿ. ಹಾಗಾಗಿ ಇವೆರಡು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥವುಗಳು. ಇದು ಮೊದಲನೇ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದು ಪದ್ಮಲಾದೇವಿ ಅವಧಿಯಲ್ಲಿ. ಓಕೆ, ಇಷ್ಟು ಸುಸಜ್ಜಿತವಾಗಿ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ದ. ಹಾಗಾದರೆ ಸಾಮ್ರಾಜ್ಯದ ಆದಾಯ ಎಷ್ಟಿತ್ತು ಸರ್? ಸಾಮ್ರಾಜ್ಯದ ಆದಾಯ ಆವಾಗ ಒಬ್ಬ ವಿದೇಶಿ ವ್ಯಾಪಾರ ಆಲ್ಫಾನ್ಸೋ ಅನ್ನುವಂಥವ್ನು ಬರೀತಾನೆ, ಒಂದು ವರ್ಷಕ್ಕೆ ಒಬ್ಬ ಸೋಂದಾ ನಾಯಕ ಅಂತ ಬರ್ತಾನೆ. ಆ ಸೋಂದಾ ನಾಯಕನ ಆದಾಯ ಬರೀ ಕಾಳು ಮೆಣಸಿನಿಂದ 30,000 ಪಗೋಡ, ಅಂದರೆ $1,00,000 ಅಂತ ಹೇಳಿ ಅಂದ್ಕೊಳ್ಳೋಣ ನಾವು. ಅಷ್ಟು ಒಂದು ಅವಧಿಲಿ ಬರೀ ಕಾಳು ಮೆಣಸಿನಿಂದ ಅವನಿಗೆ ಬರ್ತಾ ಇತ್ತು ಅಂತಂದು. ಅಷ್ಟು ಅವನಿಗೆ ಬಂದಿದೆ ಅಂತ ಆದರೆ ಇಡೀ ಸಾಮ್ರಾಜ್ಯಕ್ಕೆ ಎಷ್ಟು ಬರಬಹುದು? ಸೋಂದಾ ನಾಯಕ ಅಂದರೆ ಸೋಂದಾ ಅರಸರ ಕಥೆನಾ ಇದು? ಅಲ್ಲ, ಇಲ್ಲಿ ಬರುವಂತ ನಾಯಕ ಸೋಂದಾ ನಾಯಕ ಅನ್ನುವಂಥದ್ದಲ್ಲಿ ಮೆನ್ಷನ್ ಆಗಿದೆ. ಅವನು ಏನು ಹೇಳ್ತಾನೆ ಅಂತಂದರೆ, ಗೇರುಸೊಪ್ಪೆಯಿಂದ ಸೋಂದವರೆಗೆ ಇರ್ತಕ್ಕಂತಹ ಕಾಳು ಮೆಣಸು ಅತ್ಯಂತ ಉತ್ಕೃಷ್ಟವಾಗಿರದ್ದು. ಹಾಗಾಗಿ ಅದು ಒಂದು ವರ್ಷಕ್ಕೆ ಆ ನಾಯಕ 30,000 ಪಗೋಡವನ್ನು ಆದಾಯವಾಗಿ ಪಡಿತಾನೆ ಅಂತ ಇದೆ. ಹಾಗಾಗಿ ಆಮೇಲೆ ಅಲ್ಲಿ ಇನ್ನೊಂದು ಮೆನ್ಷನ್ ಬರುತ್ತೆ. ಜಾಮೋರಿನ್ ದೊರೆಯ, ಕೇರಳದ ಜಾಮೋರಿನ್ ದೊರೆಯ ಆಸ್ಥಾನದಲ್ಲಿ ಒಬ್ಬ ಪೋರ್ಚುಗಲ್ ಸೇನಾಧಿಕಾರಿ ಇರ್ತಾನೆ. ಅವನು ಬರೀತಾನೆ, ಅವನ ಹೆಸರು ಆಲ್ಫಾನ್ಸೋ ಮೆಕ್ಸಿಯಾ ಅಂತ. ಅವನು ಬರೀತಾನೆ, ನೋಡ್ರಿ, ಗೋವಾ, ಮರ್ಜಿನ್, ಗೋವಾದಂಥ ಕೆಳಭಾಗ ಅಂತ, ಮರ್ಜಿನ್, ಹೊನ್ನಾವರ ಅಥವಾ ಸುವರ್ಣಪುರಿ, ಬೆಟಕಾಲಿ ಅಂತ ಬರುತ್ತೆ, ಭಟ್ಕಳ, ಆನಂತರ ಕಾಯ್ಕೆಡಿ, ಹಾಡುವಳ್ಳಿ, ಈ ಎಲ್ಲ ಭಾಗಗಳಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಕಾಳುಮೆಣಸು ದೊರಕತ್ತೆ. ಆ ಕಾಳುಮೆಣಸಿನ ಸಂಪೂರ್ಣವಾಗಿರ್ತಕ್ಕಂತಹ ಅಧಿಕಾರವನ್ನು ವಿಜಯನಗರದ ಅರಸರ ಸಾಮಂತರಾದಂತಹ ಪದುಮಲಾದೇವಿ ನೋಡ್ಕೊಳ್ತಾ ಇದ್ದಾಳೆ. ಈ ಎಲ್ಲ ಕಾಳುಮೆಣಸನ್ನು ನಾವು ಮಾತುಕತೆಯ ಮುಖಾಂತರ, ಪತ್ರ ವ್ಯವಹಾರದ ಮುಖಾಂತರ ನಾವು ವ್ಯವಹಾರ ಮಾಡಿದ್ರೆ ನಮಗೆ ಉತ್ತಮ ಲಾಭ ಇದೆ ಅಂತಂದೇಳಿ ಆಲ್ಫಾನ್ಸೋ ಮೆಕ್ಸೆ ಒಂದು ಪತ್ರವನ್ನು ಬರೀತಾನೆ. ಅಂದರೆ ಪದ್ಮಲಾದೇವಿಯ ಅವಧಿಯಲ್ಲಿ ಇದು ನಡೀತು, ಪದ್ಮಲಾದೇವಿಯ ವ್ಯಾಪ್ತಿ ಎಷ್ಟಿತ್ತು, ಪದ್ಮಲಾದೇವಿಯ ಶಕ್ತಿ ಎಷ್ಟಿತ್ತು ಅನ್ನುವಂಥ ಪತ್ರದಲ್ಲಿ ಗೊತ್ತಾಗುತ್ತೆ. ಅವರು ಯಾರು? ಆಲ್ಫಾನ್ಸೋ ಮೆಕ್ಸಿಯಾ, ಆತ ಪೋರ್ಚುಗಲ್ಲಿನ ಬರಹಗಾರ. ಅವನು ಅಂದರೆ ಆವಾಗಲೇ ಎಂಟ್ರಿ ಕೊಡದ ಪೋರ್ಚುಗೀಸರು ಈ ಭಾಗಕ್ಕೆ? ಹೌದು. 1530ರಲ್ಲಿ ಅವನು ಬರೀತಾನೆ. 1500ರಲ್ಲಿ ಇವರು ಆಲ್ರೆಡಿ 1498ರಲ್ಲಿ ಇವರು ನೆಲೆಗೊಂಡಿರ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿರ್ತಾರೆ. ಇಲ್ಲಿ ಭಟ್ಕಳವನ್ನು ವಶಪಡಿಸ್ಕೊಳ್ಳೋದಕ್ಕೆ ಆಗಲೇ ಹವಣಿಸ್ತಾ ಇರ್ತಾರೆ. ಹಾಗಾಗಿ ಪೋರ್ಚುಗೀಸರು ಇರ್ತಾರೆ ಆವಾಗ. ಇವರ ಕಾಲಘಟ್ಟದಲ್ಲಿ ಏನಾದರೂ ಪದ್ಮಲಾದೇವಿ ಕಾಲಘಟ್ಟದಲ್ಲಿ ಯುದ್ಧಗಳಾಯ್ತಾ? ಯಾವ್ದಾರು ಅವಘಡಗಳು ಸಂಭವಿಸ್ತಾ? ಪದ್ಮಲಾದೇವಿಯ ಕಾಲಘಟ್ಟದಲ್ಲಿ ಯಾವುದೇ ಯುದ್ಧಗಳನ್ನು ನಾವು ಮೆನ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಆಡಳಿತ ಸುಪರ್ದಿಯಲ್ಲಿ ತುಂಬಾ ಚೆನ್ನಾಗಿತ್ತು ಅನ್ನುವಂಥದ್ದನ್ನು ಹೇಳಬಹುದು. ಓಕೆ, ಒಬ್ಬ ರಾಣಿಯಾಗಿ ಯಾವ ರೀತಿಯಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಿದ್ರು? ಅಂದರೆ ನಾವು ಆ ರಾಣಿಯ ಸಾಧನೆಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಮಗೆ ಸಿಗದೆ ಹೋದ್ರೂ
ಆ ರಾಣಿಯ ಹೆಸರಿನಲ್ಲಿ ಮುಂದೆ ಬರ್ತಕ್ಕಂತಹ ಮಹಾರಾಣಿ ಚೆನ್ನಭೈರಾದೇವಿ ಹೆಸರಿಸ್ತಾಳೆ. ನಿನ್ನ ವ್ಯಾಪಾರ ವ್ಯವಹಾರಕ್ಕೆ, ಈಗ ನಾವು ಏನು ಕೇಳ್ತೀವಿ, ನೀನು ರೋಲ್ ಮಾಡಲ್ ಯಾರಪ್ಪ ಅಂತ ಕೇಳ್ತೀವಿ. ಹಾಗೆ ಅವಳನ್ನು ಕೇಳಿದವಾಗ ನನಗೆ ರೋಲ್ ಮಾಡಲ್ ನನ್ನ ಅಜ್ಜಿ ಪದ್ಮಲಾದೇವಿ ಹೇಳ್ತಾಳೆ. ಓಕೆ, ಎಷ್ಟು ವರ್ಷ ಆಡಳಿತ ಮಾಡ್ತಾರೆ ಅವರು? ರಾಣಿ ಪದ್ಮಲಾದೇವಿ 1498ರಿಂದ ಅನ್ಸುತ್ತೆ 530ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಅಂದರೆ ಪೂರ್ಣ ಪ್ರಮಾಣದಲ್ಲೇ ಇಲ್ಲ, ಪ್ರಾರಂಭದಲ್ಲಿ ಹೊನ್ನಾವರದಲ್ಲಿ ಇರ್ತಾಳೆ, ಆನಂತರ ಇಲ್ಲಿಗೆ ಬರ್ತಾರೆ. ಇಲ್ಲಿ 10 ವರ್ಷ ಆಳ್ವಿಕೆ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ಲಿಕ್ಕೆ ಕಾರಣ ಏನು? ಇಲ್ಲಿ ಆಡಳಿತದ ವೈಪರೀತ್ಯ. ಈಗ ಏನಾಗತ್ತೆ ಅಂತಂದರೆ, ಅಳಿಯ ಕಟ್ಟಿನಲ್ಲಿ ಸಹಜವಾಗಿ ಅಳಿಯನಿಗಿಂತ ಆ ಅಳಿಯನ ಹೆಂಡತಿ ಅಂದರೆ ಮಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ. ಆವಾಗ ಇಲ್ಲಿರ್ತಕ್ಕಂತಹ ಇಂದಗರಸ ಅಷ್ಟೊಂದು ಪ್ರಮಾಣದಲ್ಲಿ ಆಳ್ವಿಕೆಯಲ್ಲಿ ತೊಡಗಿಸಿಕೊಳ್ಳಿಲ್ಲ ಅನಿಸತ್ತೆ. ಮತ್ತು ಅವನೊಂದೊಂದು ಸಾಧನೆ ಬರುತ್ತೆ, ನೀವು ಆವಾಗಲೇ ಸಾಧನೆಯನ್ನೇ ಕೇಳಿದ್ರಿ. 2ನೇ ಇಂದಗರಸ ಬಿದರೂರು ಕ್ಷೇಮ ವೇಣುಪುರ ಅಂತ ಬರುತ್ತೆ. ಈಗಿನ ಬಿದರೂರು, ಬಿದನೂರಲ್ಲ ಬಿದನೂರು ನಗರ ಬರುತ್ತೆ. ಅದು ಕೆಳದಿ ಅರಸರ ಸಂಸ್ಥಾನ. ಅದು ಬಿದರೂರು ಅಂತ ಬರುತ್ತೆ, ಜೋಗ ಕಾರ್ಗಲ್ ಹತ್ರ ಬರುತ್ತೆ. ಆ ಬಿದರೂರಿನಲ್ಲಿ ಒಬ್ಬ ಶಂಕರ ಭಟ್ಟ ಅಂತ ಇರ್ತಾರೆ. ಅವರು ಅಲ್ಲಿರ್ತಕ್ಕಂತಹ ದೇವಸ್ಥಾನದ ಉಸ್ತುವಾರಿಯನ್ನು ನೋಡ್ತಾ ಇರ್ತಾರೆ. ಆ ಶಂಕರ ಭಟ್ಟ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ತೊಂದರೆಗಳನ್ನು ಕಿರುಕುಳಗಳನ್ನು ಕೊಡುವಂಥದ್ದನ್ನು ಜಾಸ್ತಿ ಮಾಡ್ತಾರೆ. ಆ ಪ್ರಜೆಗಳೆಲ್ಲ ಒಂದು ಪತ್ರವನ್ನು ಬರೆಸಿ ಈ ಇಂದ್ರಗರಸನಿಗೆ ದೊರಕುವ ಹಾಗೆ ಮಾಡ್ತಾರೆ. ಇಂದ್ರಗರಸ ತನ್ನ ಎಲ್ಲ ಸೇನೆಯನ್ನು ತೆಗೆದುಕೊಂಡು ಹೋಗಿ ಹಾಡುವಳ್ಳಿಯ ಹೊಗೆವಡ್ಡಿಯ ಮುಖಾಂತರ ಹೋಗಿ ಅಲ್ಲಿಂದ ಮುಂದೆ ಬಿದರೂರಿಗೆ ಬರ್ತಾರೆ. ಅದನ್ನು ಕ್ಷೇಮ ವೇಣುಪುರ ಅಂತ ಹೇಳಿ ಕರೀತಾರೆ. ಆ ಶಂಕರ ಭಟ್ಟನನ್ನು ಯುದ್ಧದಲ್ಲಿ ಸೋಲಿಸಿ ಆತನನ್ನು ಸೆರೆಯಲ್ಲಿಟ್ಟು ಅಲ್ಲಿಯ ಆಡಳಿತ ಅಧಿಕಾರವನ್ನು ಒಂದು ಮನೆತನಕ್ಕೆ ಕೊಡ್ತಾನೆ. ನನ್ನ ಅನಿಸಿಕೆ ಪ್ರಕಾರ ಆ ಮನೆತನ ಬೇರೆ ಯಾವುದೂ ಅಲ್ಲ, ಅದು ಒಟ್ಟಕ್ಕಿ ಮನೆತನ ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ, ಈ ಸಂಗೀತಪುರದ ಏನು ಸೋಂದ ಪೀಠ ಇದೆಯಲ್ವ, ಶ್ರೀಗಳ ಪೀಠ, ನಮ್ಮ ಸ್ವಾಮೀಜಿಯವರ ಪೀಠ, ಅವರು ಪಟ್ಟಕ್ಕೆ ಕೂರಿಸಬೇಕಾದ್ರೆ ಆ ಅಧಿಕಾರ ಅವರಿಗಿದೆ. ಸ್ವಾಮೀಜಿಯವರ ಪಟ್ಟದ ಉಂಗುರವನ್ನು ತೊಡಿಸುವ ಅಧಿಕಾರ ಆ ಒಟ್ಟಕ್ಕಿ ಮನೆತನಕ್ಕಿದೆ. ಇವಾಗಲೂ ನಾವು ನೋಡಬಹುದು, ಇವಾಗಲೂ ಮಾತಾಡಿಸ್ಬೋದು. ಈಗಿರುವಂತಹ ಸ್ವಾಮೀಜಿಗೆ ಪಟ್ಟಕ್ಕೆ ಕೂರುವಾಗ ಪಟ್ಟದ ಉಂಗುರವನ್ನು VP ಶಶಿಕಾಂತ್ ಪಟೇಲ್ ಅಂತ ಹೇಳಿ ಅವರು ಕೊಟ್ಟು, ಹಿಂದಿನ ಸ್ವಾಮೀಜಿಗೆ ಪಟ್ಟದ ಉಂಗುರವನ್ನು ತೊಡಿಸಿರೋದು ಭುಜಬಲಯ್ಯ ಅಂತ ಹೇಳಿ, ಅದಕ್ಕೂ ಹಿಂದಿನ ಸ್ವಾಮೀಜಿಗೆ ಪಟ್ಟಕ್ಕೆ ಕೂರಿಸಿರ್ತಕ್ಕಂಥವ್ರು ಒಟ್ಟಕ್ಕಿ ನ್ಯಾಮಯ್ಯ ಅಂತಂದು ಹೇಳಿ. ನ್ಯಾಮಯ್ಯ ದೊಡ್ಡ ಇತಿಹಾಸ ಇದೆ, ಹಾಗೆ ನಾವು ಗುರುತಿಸ್ಬೋದು. ಅಲ್ಲ, ಪದ್ಮಲಾದೇವಿ ರಾಜ್ಯಭಾರ ಮಾಡಿದ ನಂತರ ಅವರ ಅವಧಿಯಲ್ಲಿ ಏನಾದ್ರು ಈ ದಾಯಾದಿಗಳ ಮತ್ಸರ ಅಂತ್ಯ ಆಯ್ತಾ? ಹೇಗೆ ಏನು ಆಡುವಳ್ಳಿ ಒಂದಾಯ್ತಾ? ಇಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಭೈರವದೇವ, 3ನೇ ಭೈರವದೇವ ಅಂತ ಇರ್ತಾರೆ. ಆನಂತರ ಪದ್ಮಲಾದೇವಿಯ ಅವಧಿಯಲ್ಲಿ 1ನೇ ದೇವರಾಯನು ಬರ್ತಾನೆ. ಆತ ದೊಡ್ಡ ಸೇನಾನಿ. ಆತ ಈ ವಿಚಾರದಲ್ಲಿ ಆತ ಎಂಟ್ರಿ ಆಗೋದಿಲ್ಲ. ಆದರೆ ಪದ್ಮಲಾದೇವಿ ಅವಧಿಯಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಘಟನಾವಳಿಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆಡಳಿತ ಚೆನ್ನಾಗಿತ್ತು ಅನ್ನುವಂಥದ್ದನ್ನು ಬರಹಗಳ ಮುಖಾಂತರ ನಾವು ನೋಡ್ಬೋದು. ಖಂಡಿತ. ಸರ್, ಇವಾಗ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನೆಕ್ಸ್ಟ್ ಇದಾದ ಬಳಿಕ ಇಲ್ಲೇ ಒಂದು ಚಂದ್ರಗಿರಿ ಬೆಟ್ಟ ಅಂತಿದೆ, ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಚಂದ್ರನಾಥ ಸ್ವಾಮಿ ಬಸದಿ ಇದೆ. ಜೊತೆಗೆ ನಾವಿಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಸಂಗೀತ ಕಚೇರಿ ನಡೆಯುವಂಥ, ಆ ಕಾಲದ ಸಂಗೀತ ಕಚೇರಿ ನಡೆಯುವಂತಹ ಸ್ಥಳ, ಜೊತೆಗೆ ಸಭೆ ಸಮಾರಂಭಗಳನ್ನು ನಡೆಸುವಂತಹ ಸ್ಥಳ, ಆಮೇಲೆ ರಂಗಮಂಟಪ ಅಂತ ಕರಿತೀವಿ. ಬನ್ನಿ, ಅಲ್ಲಿನೇ ಹೋಗಿ ಮಾತಾಡೋಣ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು? ಇಲ್ಲಿಂದ ಒಂದು 3 ಕಿಲೋಮೀಟರ್ ಆಗ್ಬೋದು. ಬನ್ನಿ ಸರ್, ಹೋಗೋಣ. ಬೆಟ್ಟವನ್ನು ಏರಿದೆವು ಅಂತಾದರೆ ಇಂದಿನ ಸಾಧನೆ ಕಂಪ್ಲೀಟ್.